A very good evening to all my dear viewers. Welcome to my YouTube channel. This is Professor Arun Gerdi here. In today's class, we would like to one of the important 2 marks questions in relation with GST1. Okay, GST1 subject ನಲ್ಲಿ ಬರತಕ್ಕಂತಹ ಪ್ರಮುಖವಾದಂತಹ 2 marks questions ಅನ್ನು ನಾವು ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. So the first important question which we discussed is, what do you mean by indirect tax? I'll repeat once again. What do you mean by indirect tax? ಪರೋಕ್ಷ ತೆರಿಗೆ ಎಂದರೆ ಏನು ಅಂತ ಕನ್ನಡದಾಗ ಏನಂತ ಕರೀತಾರೆ ಇದಕ್ಕೆ? ಪರೋಕ್ಷ ತೆರಿಗೆ ಎಂದರೆ ಏನು ಅಂತ. ಸೊ ನೆನಪಿಟ್ಕೋರಿ, what is indirect tax? So the answer is, indirect tax, it is a type of tax where the incidence and impact of taxation does not fall on the same person. So what is the meaning of this point? Incidence and impact, ಇವೆರಡು ಬಹಳ ಇಂಪಾರ್ಟೆಂಟ್ ವರ್ಡ್. ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಅಂದರೆ ಪರೋಕ್ಷ ತೆರಿಗೆ ಅಂದರೆ ಪರಿಣಾಮ ಹಾಗೂ ತೆರಿಗೆ ಎರಡೂ ಒಬ್ಬರೇ ವ್ಯಕ್ತಿಯ ಮೇಲೆ ಬೀಳುವುದಿಲ್ಲ. ವೇರ್ ಇಟ್ ಈಸ್ ಲೈ ಆನ್ ಡಿಫ್ರೆಂಟ್ ಪರ್ಸನ್ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಇನ್ಕಮ್ ಮಾಡ್ಕೋತಕ್ಕಂಥ ವ್ಯಕ್ತಿ ಬೇರೆ, ತೆರಿಗೆಯನ್ನು ತುಂಬತಕ್ಕಂಥ ವ್ಯಕ್ತಿ ಬೇರೆ. ಅಂದರೆ ಆ್ಯಕ್ಚುಲಿ ನಮ್ಮ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾರು ಇನ್ಕಮ್ ಮಾಡ್ಕೋತಾರೆ ಅವ್ರ ಮೇಲೆ ಟ್ಯಾಕ್ಸ್ ಬರಬೇಕು. ಸೊ ಅಕಾರ್ಡಿಂಗ್ ಟು ಇಂಡೈರೆಕ್ಟ್ ಟ್ಯಾಕ್ಸ್, ಸೊ ದ ಟ್ಯಾಕ್ಸ್ ಬರ್ಡನ್ ಆ್ಯಂಡ್ ಇನ್ಕಮ್ ಡಿಪೆಂಡ್ ಆನ್ ಡಿಫ್ರೆಂಟ್ ಪರ್ಸನ್ಸ್ ಅಂತ. ಸೊ ಏನು ನೆನಪಿಟ್ಕೋಬೇಕು ಅಂದರೆ ಇಲ್ಲಿ ಬೋತ್ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆಂಟ್ ನಾಟ್ ಆನ್ ದ ಸೇಮ್ ಪರ್ಸನ್. ಅಂದರೆ ಒಬ್ಬರೇ ವ್ಯಕ್ತಿಯ ಮೇಲೆ ತೆರಿಗೆಯ ಭಾರ ಬೀಳೋದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಈ ಸಿಂಪಲ್ ವರ್ಡ್ನಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಒಬ್ಬರ ಕಡೆಯಿಂದ, ಟ್ಯಾಕ್ಸ್ ಚಾರ್ಜ್ ಮಾಡೋದು ಇನ್ನೊಬ್ಬರ ಮೇಲೆ. ಈ ವರ್ಡ್ ನೆನಪಿಟ್ಕೊಳ್ಳಿ. ಟ್ಯಾಕ್ಸ್ ಚಾರ್ಜ್ ಮಾಡೋದು ಒಬ್ಬರ ಮೇಲೆ, ಆಮೇಲೆ ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಇನ್ನೊಬ್ಬರಿಂದ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಮತ್ತೇನು ಕೊಟ್ಟಾರೆ ನೋಡಿ ಅವರು, ಇಂಡೈರೆಕ್ಟ್ ಟ್ಯಾಕ್ಸ್ ಆರ್ ನಾಟ್ ಪೇಡ್ ಡೈರೆಕ್ಟ್ಲಿ ಬೈ ದ ಇಂಡಿವಿಜುವಲ್ ಆರ್ ಎಂಟಿಟಿ ಟು ದ ಗವರ್ಮೆಂಟ್. ಇನ್ಸ್ಟೆಡ್ ದ ಟ್ಯಾಕ್ಸ್ ಆರ್ ಲೇವಿಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಕಲೆಕ್ಟೆಡ್ ಬೈ ದ ಇಂಟರ್ಮೀಡಿಯರೀಸ್ ಇನ್ ದ ಫಾರ್ಮ್ ಆಫ್ ವ್ಯಾಟ್ ಆ್ಯಂಡ್ ಕಸ್ಟಮ್. ಏನು ಹೇಳ್ತಾರೆ ಅಂದ್ರೆ ಅವರು, ದೀಸ್ ಟ್ಯಾಕ್ಸ್ ನಾಟ್ ಪೇಡ್ ಡೈರೆಕ್ಟ್ಲಿ ಬೈ ದಿ ಪರ್ಸನ್. ಫಾರ್ ಎಕ್ಸಾಂಪಲ್, ಈಗ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇನ್ಕಮ್ ಫ್ರಮ್ ಸ್ಯಾಲ್ರಿ ತತ್ತಿಕೋರಿ, ನೇರವಾಗಿ ನಿಮ್ಮ ಸ್ಯಾಲ್ರಿ ಅಕೌಂಟ್ನಿಂದನೇ ಟ್ಯಾಕ್ಸ್ ಕಟ್ಟಾಗತ್ತೆ. ಬಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಹಂಗಾಗಂಗಿಲ್ಲ. ಸೊ ಇಂಡೈರೆಕ್ಟಾಗಿ ಗೌರ್ಮೆಂಟ್ನವರು ನಿಮ್ಮ ಮೇಲೆ ತೆರಿಗೆನ ವಿಧಿಸ್ತಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸ್, ಸೊ ಇಂಡೈರೆಕ್ಟ್ಲಿ ದೇ ಆರ್ ಚಾರ್ಜಿಂಗ್ ದ ಟ್ಯಾಕ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಹಾಗಾಗಿ ಪರೋಕ್ಷ ತೆರಿಗೆ ಅಂದ್ರೆ ಪಾಯಿಂಟ್ ಏನು ಅಂದರೆ ನೆನಪಿಟ್ಕೋರಿ, 2 ವರ್ಡ್ ಮುಖ್ಯವಾಗಿ ನೆನಪಿಟ್ಕೋಬೇಕು. ಒಂದು ಇನ್ಸಿಡೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್, ಇವೆರಡು ವರ್ಡ್ ನೆನಪಿಟ್ಕೋರಿ. ಪರಿಣಾಮ ಹಾಗೂ ಬಾಧ್ಯತೆ ಎರಡು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬೀಳುತ್ತದೆ ಅಂತ ನಾವಲ್ಲಿ ಕರಿತೀವಿ. ಅಂದರೆ ತೆರಿಗೆನ ಒಬ್ಬರ ಮೇಲೆ ವಿಧಿಸ್ತಾರೆ ಹಾಗೂ ಆ ತೆರಿಗೆಯನ್ನು ಇನ್ನೊಬ್ಬರಿಂದ ಕಲೆಕ್ಟ್ ಮಾಡ್ತಾರೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇದು ಎದರ ಮೇಲೆ ಚಾರ್ಜ್ ಮಾಡ್ತಾರೆ ಅವರು? ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಂತ ನಾವಲ್ಲಿ ಕರಿತೀವಿ. So this is the indirect tax. First question. So the second question is, what is cascading effect? Cascading effect ಅಂತ ತೆರಿಗೆಯ ದ್ವಿಪರಿಣಾಮ ಅಂತ ಅಲ್ಲಿ ಕರಿತೀವಿ. ಸೊ ತೆರಿಗೆ ದ್ವಿಪರಿಣಾಮ ಅಂದರೆ cascading effect means simply the tax on tax. What is the word? So tax on tax or double tax is called as a cascading effect ಅಂತ ನಾವಲ್ಲಿ ಕರಿತೀವಿ. ಸೊ ತೆರಿಗೆ ಮೇಲೆ ತೆರಿಗೆ ಅಥವಾ ದ್ವಿ ತೆರಿಗೆ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಸೊ ವಾಟ್ ಈಸ್ ಅ ಕ್ಯಾಸ್ಕೇಡಿಂಗ್ ಇಫೆಕ್ಟ್? ಇಟ್ ಇನ್ಕ್ರೀಸ್ ಆನ್ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವೀಸ್. ಮೀನ್ಸ್ ದ ಕಸ್ಟಮರ್ ಹ್ಯಾಸ್ ಟು ಪೇ ಮೋರ್ ಮನಿ ಫಾರ್ ದ್ಯಾಟ್ ಗೂಡ್ಸ್. ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಸೇಮ್ ಗೂಡ್ಸ್ ಮೇಲೆ ಪದೇ ಪದೇ ತೆರಿಗೆನ ಹಾಕಿದ್ರೆ ಅದ್ರ ಸೆಲ್ಲಿಂಗ್ ಪ್ರೈಸ್ ಏನು ಮಾಡಬೇಕಾಗತ್ತೆ? ನಾವು ಜಾಸ್ತಿ ಮಾಡಬೇಕಾಗತ್ತೆ. ಅಂದ್ರೆ ಸೇಮ್ ಗೂಡ್ಸ್ ಮೇಲೆ ಟ್ಯಾಕ್ಸನ್ನು ಹಾಕಿದ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸೊ ಸಿಂಪಲ್ ವರ್ಡ್ನಾಗ ನೆನಪಿಟ್ಕೋರಿ, ಇನ್ ಈಚ್ ಸ್ಟೇಜ್ ಆಫ್ ಅ ಪ್ರಾಡಕ್ಟ್ ಸೊ ದ ಟ್ಯಾಕ್ಸ್ ಈಸ್ ಟು ಬಿ ಇನ್ಕ್ರೀಸ್. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ವಸ್ತುವನ್ನು ತಗೋಣ. ಈಗ ಉತ್ಪಾದಕನು ಒಂದು ವಸ್ತುವನ್ನು 15 ರೂಪಾಯಿಗೆ ಉತ್ಪಾದನೆ ಮಾಡಿರ್ತಾನೆ. ನೆನಪಿಟ್ಕೋರಿ, ಮ್ಯಾನುಫ್ಯಾಕ್ಚರ ಒಂದು ವಸ್ತುವನ್ನು 15 ರೂಪಾಯಿಗೆ ಉತ್ಪಾದನೆ ಮಾಡಿರ್ತಾನೆ. ಸೊ ಹೋಲ್ಸೇಲರ್ಗೆ ಕೊಡುವಾಗ 20 ರೂಪಾಯಿ ಆಗುತ್ತದೆ. ಅಂದರೆ 5 rupees ಈಸ್ ಆ್ಯಡೆಡ್. ರಿಟೇಲರ್ಗೆ ಕೊಡುವಾಗ 25 ರೂಪಾಯಿ ಆ್ಯಡ್ ಆಗುತ್ತೆ. ಅಗೇನ್ 5 rupees ಈಸ್ ಆ್ಯಡೆಡ್. ಆಮೇಲೆ
ಕಸ್ಟಮರಿಗೆ ಕೊಡುವಾಗ 30 ರೂಪಾಯಿ ಆಗುತ್ತವೆ. ಅಗೇನ್ 5 rupees is added. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಅಂದರೆ ಇನ್ ಈಚ್ ಸ್ಟೇಜ್ ಸೊ ದ ಟ್ಯಾಕ್ಸ್ ಬರ್ಡನ್ ಈಸ್ ಟು ಬಿ ಇನ್ಕ್ರೀಸ್. ಸೊ ಪ್ರತಿ ಹಂತದಲ್ಲೂ ತೆರಿಗೆ ಪರಿಣಾಮ ಏನಾಗುತ್ತಾ ಹೋಗುತ್ತೆ ರೀ, ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ನೆನಪಿಟ್ಕೋರಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್? ಸೊ ದ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆರ್ ಡಬಲ್ tax, that is called as a cascading effect. In case of a cascading effect, customer has to pay more money for a goods or a service. In simple reason, more tax on a same commodity. That's why the customer is paying more money. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದೇ ವಸ್ತುವಿಗೆ ಮೇಲಿಂದ ಮೇಲೆ ಗ್ರಾಹಕನು ತೆರಿಗೆಯನ್ನು ಕೊಟ್ಟರೆ ಸೊ ಅದರ ಪರಿಣಾಮ ಏನಾಗುತ್ತೆ ರೀ, ಆ ಸರಕಿನ ಬೆಲೆ ದ್ವಿಗುಣವಾಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಪೆಟ್ರೋಲ್. ಪೆಟ್ರೋಲ್ ತಗೊಂಡು ಪೆಟ್ರೋಲ್ ಒರಿಜಿನಲ್ ಪ್ರೈಸ್ 38 ರೂಪಾಯಿ ಆ್ಯಕ್ಚುಲಿ. ಸೊ ನಾವು ವಿ ಆರ್ ಪೇಯಿಂಗ್ 80 rupees, 50 rupees additional, that is the tax of central government and state government. ಸೊ ಸೆಂಟ್ರಲ್ ಗೌರ್ಮೆಂಟ್ನವರು ಟ್ಯಾಕ್ಸ್ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅಂದರೆ ಜಿ ಎಸ್ ಟಿ ಹೊರಗಡೆ ಐತದ. ಜಿ ಎಸ್ ಟಿ ಹೊರಗಡೆ ಐತೆ ಅಂದರೆ ಸ್ಟೇಟ್ನವ್ರು ಎಷ್ಟು ಬೇಕಾದಷ್ಟು ಟ್ಯಾಕ್ಸನ್ನು ಹಾಕ್ಬೋದು. ಸೊ ಹಂಗಾಗಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಪರಿಣಾಮ ಯಾರ ಮೇಲೆ ಆಗುತ್ತೆ ರೀ, ಗೂಡ್ಸ್ ಮೇಲೆ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಫಸ್ಟ್ ಕ್ವಶನ್, ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಕಾರ ಏನೇನು ನೆನ್ಪಿಟ್ಕೋಬೇಕ್ರಿ? ಸೊ ದ ಟ್ಯಾಕ್ಸ್ ಬರ್ಡನ್ ಆನ್ ಒನ್ ಪರ್ಸನ್ ಆ್ಯಂಡ್ ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಫ್ರಮ್ ಅನದರ್ ಪರ್ಸನ್. ತೆರಿಗೆ ಪರಿಣಾಮ ಒಬ್ಬರ ಮೇಲೆ, ತೆರಿಗೆನ ಕಲೆಕ್ಟ್ ಮಾಡೋದು ಇನ್ನೊಬ್ಬರಿಂದ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಪ್ರಕಾರ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈಸ್ ಅ ಕೀವರ್ಡ್. ಸೊ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಪ್ರಕಾರ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈಸ್ ಅ ಕೀವರ್ಡ್. Now what is the third important question? What is address of delivery ಅಂತ ನಾವಲ್ಲಿ ಕರಿತೀವಿ. ಅಡ್ರೆಸ್ ಆಫ್ ಡೆಲಿವರಿ ಅಂದ್ರೆ ಸರಕನ್ನು ಒದಗಿಸುವ ವಿಳಾಸ ಅಂತ ನಲ್ಲಿ ಕರಿತೀವಿ. ವಾಟ್ ಈಸ್ ದ ಕ್ವಶನ್ ಇನ್ ಕನ್ನಡ? ಸರಕು ಒದಗಿಸುವ ವಿಳಾಸ ಅಂತ. ವಾಟ್ ಈಸ್ ದ ಅಡ್ರೆಸ್ ಆಫ್ ಡೆಲಿವರಿ? ನೆನ್ಪಿಟ್ಕೋರೆ, ಅಡ್ರೆಸ್ ಆಫ್ ಡೆಲಿವರಿ ಮೀನ್ಸ್ ಇಟ್ ಈಸ್ ದ ಅಡ್ರೆಸ್ ಆಫ್ ರಿಸಿಪಿಯಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ವಿಚ್ ಈಸ್ ಇಂಡಿಕೇಟೆಡ್ ಇನ್ tax invoice which is issued by the taxable person is called as a address of delivery. ನೋಡಿ, ಇಲ್ಲಿ ಕೀವರ್ಡ್ ಅದಾವ, ನೆನಪಿಟ್ಕೋಬೇಕು. ವಾಟ್ ಈಸ್ ಅಡ್ರೆಸ್ ಆಫ್ ಡೆಲಿವರಿ? ಇಟ್ ಈಸ್ ದ ಅಡ್ರೆಸ್ ಆಫ್ ರಿಸಿಪಿಯಂಟ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವೀಸ್. ಹೂ ಈಸ್ ಅ ರಿಸಿಪಿಯಂಟ್? ದೋಸ್ ಪರ್ಸನ್ ಹೂ ಈಸ್ ಪೇಯಿಂಗ್ ದ ಟ್ಯಾಕ್ಸ್, ಕಸ್ಟಮರ್ ಅನ್ನಂಗೆ. ಸೊ ಯಾವ ವ್ಯಕ್ತಿ ಸರಕು ಮತ್ತು ಸೇವೆಯನ್ನು ಪಡಿತಾನೆ ಅಂಥ ವ್ಯಕ್ತಿಯ ಅಡ್ರೆಸ್ಗೆ ನಾವೇನಂತ ಕರಿತೀವಿ? ಅಡ್ರೆಸ್ ಆಫ್ ಡೆಲಿವರಿ ಅಂತ ಅಲ್ಲಿ ಕರಿತೀವಿ. ಸೊ ಆ ವ್ಯಕ್ತಿಯ ಹೆಸರು ಟ್ಯಾಕ್ಸ್ ಇನ್ವಾಯ್ಸೋ ಬರೆದಿರ್ತಾರೆ. ಸೊ ಇಲ್ಲಿ ಡೆಲಿವರ್ ಮಾಡಬೇಕಾಗತ್ತೆ ಅವ್ರಿಗೆ, ಅದಕ್ಕೆ ನಾವೇನಂತ ಕರಿತೀವಿ? ಅಡ್ರೆಸ್ ಆಫ್ ಡೆಲಿವರಿ. ಈ ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ದ ಅಡ್ರೆಸ್ ಆಫ್ ಅ ಬೈಯರ್ ಈಸ್ ಕಾಲ್ಡ್ ಆ್ಯಸ್ ಅ ಅಡ್ರೆಸ್ ಆಫ್ ಡೆಲಿವರಿ. ಈಗ ನೋಡ್ರಿ, ಈ ಒಂದು ನಿಮ್ಮ ಯಾವುದೋ ಒಂದು ಪಾರ್ಸಲ್ ಬರಬೇಕಾಗಿರುತ್ತೆ. ಸೊ ಪಾರ್ಸಲ್ ಬರಬೇಕಾಗಿರುತ್ತಂದ್ರೆ ಅದು ನಿಮ್ಮ ಹೆಸರಲ್ಲೇನೋ ಬರಬೇಕಲ್ಲ, ನಿಮ್ಮ ಹೆಸರು ಬರೆದು ಕಳಿಸಿರ್ತಾರೆ ಅವ್ರು, ಯಾಕಂದ್ರೆ ನಿಮಗೆ ರೀಚ್ ಆಗಬೇಕಾಗತ್ತೆ. ಸೊ ಯು ಆರ್ ಅ ಬೈಯರ್. ಹಾಗಾಗಿ ವಾಟ್ ಈಸ್ ದ ಅಡ್ರೆಸ್ ಆಫ್ ಡೆಲಿವರಿ? ಇಟ್ ಈಸ್ ಅ ರಿಸಿಪಿಯಂಟ್ ಅಡ್ರೆಸ್. ಸೊ ಹಂಗಾಗಿ ಏನಂತ ಯೂಸ್ ಮಾಡ್ಬೇಕು ನಾವಿಲ್ಲಿ? ರಿಸಿಪಿಯಂಟ್ ಅಡ್ರೆಸ್. ಯಾವ ವ್ಯಕ್ತಿ ಸರಕು ಸೇವೆಯನ್ನು ಸ್ವೀಕರಿಸುತ್ತಾನೋ ಆ ವ್ಯಕ್ತಿಯ ವಿಳಾಸಕ್ಕೆ ನಾವೇನಂತ ಕರಿತೀವಿ? ಕೊಳ್ಳುವವನ ವಿಳಾಸ ಅಂತ ಕರಿತೀವಿ. ಕನ್ನಡದಾಗ ಅಡ್ರೆಸ್ ಆಫ್ ಡೆಲಿವರಿ ಅಂದ್ರೆ ಏನು ರೀ? ಕೊಳ್ಳುವವನ ವಿಳಾಸ. ಹೆಸರೊಳಗೆ ಆನ್ಸರ್ ಐತೆ ನೋಡಿ. ದೋಸ್ ಪರ್ಸನ್ ಹೂ ಈಸ್ ಬೈಯಿಂಗ್ ದ ಗೂಡ್ಸ್ ಆರ್ ಸರ್ವಿಸ್, ದೋಸ್ ಪರ್ಸನ್ ಹೂ ಈಸ್ ರಿಸೀವಿಂಗ್ ದ ಗೂಡ್ಸ್ ಆರ್ ಸರ್ವಿಸ್, ಹಿ ಈಸ್ ಕಾಲ್ಡ್ ಆಸ್ ಅ ರೆಸಿಪಿಯಂಟ್ ಆರ್ ಕಸ್ಟಮರ್. ಮಾರ್ಕೆಟಿಂಗ್ ಲ್ಯಾಂಗ್ವೇಜ್ ಒಳಗೆ ಇವಾಗ ಏನಂತ ಯೂಸ್ ಮಾಡ್ತೀವಿ ನಾವು? ಕಸ್ಟಮರ್ಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಟ್ಯಾಕ್ಸ್ ಲ್ಯಾಂಗ್ವೇಜ್ ಒಳಗೆ ಏನಂತ ಯೂಸ್ ಮಾಡ್ತೀವಿ ನಾವು? ರಿಸಿಪಿಯಂಟ್ ಅಂತ ಯೂಸ್ ಮಾಡ್ತೀವಿ. ನೋಡಿ, ನೆನಪಿಟ್ಕೊರಿ, ರಿಸಿಪಿಯಂಟ್ ಅಂತ ಬರೀಬೇಕು. ಸೊ ವಾಟ್ ಈಸ್ ಅಡ್ರೆಸ್ ಆಫ್ ಡೆಲಿವರಿ? It is the address of recipient of a goods and service where the seller has to maintain it in tax invoice. So ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಇರುತ್ತೆ ಸೆಲ್ಲರ್ಂದು. ಆ ಟ್ಯಾಕ್ಸ್ ಇನ್ವಾಯ್ಸ್ ಒಳಗೆ ಅವ ಅಡ್ರೆಸ್ ಬರೆದಿರ್ತಾನೆ. ಯಾರು ಅಡ್ರೆಸ್ ಬರೆದಿರ್ತಾನೆ ರೀ? ದೋಸ್ ಪರ್ಸನ್ ಹೂ ಈಸ್ ರಿಸೀವಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸೊ ಹಿ ಈಸ್ ಅ ಕಸ್ಟಮರ್ ಆರ್ ರಿಸಿಪಿಯಂಟ್ ಅಂತ ನಲ್ಲಿ ಕರಿತೀವಿ. ಯಾಕೆ ಇನ್ನು ಬರಿಬೇಕಂದ್ರೆ ಫಾರ್ ದ ಟ್ಯಾಕ್ಸೇಷನ್ ಪರ್ಪಸ್. ಸೊ ತೆರಿಗೆಯನ್ನು ವಿಧಿಸಬೇಕಾಗಿರುತ್ತೋ ಅದ್ರ ಸಲುವಾಗಿ ಅವರು ಬರಿಬೇಕಾಗತ್ತೆ ಅಂತ ನಾವಲ್ಲಿ ಕರಿತೀವಿ. ಸೊ ಇದು
2 ಮಾರ್ಕ್ಸ್ ಕ್ವಶನ್. ಇವತ್ತಿನ ಕ್ಲಾಸ್ನಲ್ಲಿ 3 ಕ್ವಶನ್ ಡಿಸ್ಕಸ್ ಮಾಡಿದ್ವಿ ನಾವು, ನೆನಪಿಟ್ಟುಕೊರಿ. ಮೊದಲನೇ ಕ್ವಶನ್ನು ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅಂದ್ರೇನು. ಎರಡನೇ ಕ್ವಶನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್, ತೆರಿಗೆಯ ಪರಿಣಾಮ ಎಂದರೇನು. ಮೂರನೇ ಕ್ವಶನ್ನು ಅಡ್ರೆಸ್ ಆಫ್ ಡೆಲಿವರಿ, ಕೊಳ್ಳುವವನ ವಿಳಾಸ ಎಂದರೇನು. ಸೊ ಕೀವರ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. 1 ಸೆಕೆಂಡ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆಂಟ್ ಆನ್ ಡಿಫರೆಂಟ್ ಪರ್ಸನ್. ತೆರಿಗೆಯ ಪರಿಣಾಮ, ತೆರಿಗೆಯನ್ನು ಪಡೆಯೋದು ಎರಡು ಬೇರೆ ಬೇರೆ ವ್ಯಕ್ತಿಗಳ ಮೇಲಿಂದ. ಸೊ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ತೆರಿಗೆ ಮೇಲೆ ತೆರಿಗೆನ ವಿಧಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸೇಮ್ ಕಮಾಡಿಟಿ ಮೇಲೆ ಬೇರೆ ಬೇರೆ ಅಲ್ಲ, ಒಂದೇ ವಸ್ತುವಿನ ಮೇಲೆ ಪದೇ ಪದೇ ತೆರಿಗೆನ ವಿಧಿಸಿದ್ರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದ ಅಡ್ರೆಸ್ ಆಫ್ ಡೆಲಿವರಿ? ರಿಸಿಪಿಯಂಟ್ ಅಡ್ರೆಸ್ ಈಸ್ ಕಾಲ್ಡ್ ಆಸ್ ಅಡ್ರೆಸ್ ಆಫ್ ಡೆಲಿವರಿ. ದೋಸ್ ಪರ್ಸನ್ ಹೂ ಈಸ್ ರಿಸೀವಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಯಾರು ಸರಕು ಸೇವೆಯನ್ನು ರಿಸೀವ್ ಮಾಡ್ತಾರೆ, ಸೊ ಅವನ ವಿಳಾಸಕ್ಕೆ ನಾವೇನಂತ ಕರಿತೀವಿ, ಅಡ್ರೆಸ್ ಆಫ್ ಡೆಲಿವರಿ ಅಂತ ನಾವಲ್ಲಿ